ಪ್ರಜೆಗಳು ನೋಡು ಹೇಗೆ ನಿಂತಿಯಾರ ನೋಡು. ಇದು ಶಾಂತಿ ಸೌಹಾರ್ದತೆ ಅಂದ್ರೆ ಗಾಂಧಿ ಹಾಕೊಂಡು ಮಾಡಿದ್ರೆ ಹೇಗೆ ನಡೀತಿಯಾರ ನೋಡು. ಇಂಥ ಜನಗಳು ನಿಮ್ಗೆ ಯಾವ ದೇಶದಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಜನ ಇದ್ದಾಗ ಬಾಡಿ ಎಲ್ಲಿ ಹೋಗೋದು ಗೊತ್ತಾಗಲ್ಲ. ಹೀಗಾಗಿ ಮೂರು ಕಡೆ ಶಿಫ್ಟ್ ಮಾಡ್ತಾನೆ. ಎಕ್ಸಾಂಪಲ್ ಕೊಡ್ತಾನಲ್ಲ, ಒಂದು ಅಲ್ಲಿ ಪಿಲಿಯಲ್ಲಿ, ಇನ್ನೊಂದು ರೆಸ್ಟೋರೆಂಟ್, ಆ ನಂತರ ಮನೆ, ಆ ನಂತರ ಚಿಕಿತ್ಸಾಲಯ. ಪ್ರತ್ಯಕ್ಷ ನೋಡಿದ್ದಾರೆ. ಅವ್ರು ಕರ್ಕೊಂಡು ಬರ್ತಾನೆ. ನಾವು ಆ ವ್ಯಕ್ತಿಯನ್ನೇ ಕರ್ಕೊಂಡು ಬಂದು ನಿಂತು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ಪ್ರಮಾಣ ಮಾಡ್ತೀನಿ. ಗಿರೀಶಣ್ಣ ಇಲ್ಲಿ ಈ ಫೋಟೋಗಳನ್ನು ಕಳಿಸ್ತಾರೆ ನಮಗೆ. ನಾನು ಕೇಳಿದೆ ಇದು ಏನಪ್ಪಾ ಅಂತ. ಸೌಜನ್ಯಾಳನ್ನ ಯಾವ ರಸ್ತೆಯಲ್ಲಿ ತೆಗೆದುಕೊಂಡು ಹೋದ್ರು, ಅತ್ಯಾಚಾರ ಆದ ನಂತರ ಆ ನಂತರ ಅವಳು ಈ ಮಣ್ಣ ಸಂಕಕ್ಕೆ ತಗೊಂಡು ಹೋಗ್ತಿರ್ತಾರಲ್ಲ, ಮಣ್ಣ ಸಂಕದಲ್ಲಿ ತಾನೇ ಅವಳ ಡೆಡ್ ಬಾಡಿ ಬಿದ್ದಿದ್ದು. ಹೋಗಬೇಕಾದ್ರೆ ಸರ್ ಈ ರಸ್ತೆಯಿಂದ ಅಂತ ಇಷ್ಟೇ ಹೇಳ್ತಾನ ಅವನು. ನಮಗೆ ಬಹಳ ತಲೆ ಕೆಡ್ತದೆ. ಯಾವ ರಸ್ತೆ ಅದು? ಯಾಕಂದ್ರೆ ಎಲ್ಲರೂ ನೋಡಿದ್ ನಾವು ಪ್ರಕೃತಿ ಚಿಕಿತ್ಸಾಲಯದಿಂದ ಪಾಂಗಳ ರಸ್ತೆ. ಯಾರೇ ಬನ್ನಿ ನೀವು, ಯಾವುದೇ ಮಾಧ್ಯಮ ಬರೀ, ಪೊಲೀಸರು ಹೇಳೋದು ಅದನ್ನೇ. ಪ್ರಕೃತಿ ಚಿಕಿತ್ಸಾಲಯದ ಮುಂದೆ ಹೋಗ್ತಾ ಇದ್ಲು, ಸಂತೋಷ್ ರಾವ್ ಬಂದ, ಎದುರುಗ ಆ ಕಡೆ ಹಳ್ಳ ಇತ್ತು, ಅಲ್ಲಿ ಡೆಡ್ ಬಾಡಿ ಬಿತ್ತು, ಅಲ್ಲೇ ಅತ್ಯಾಚಾರ ಮಾಡಿದ. ಹಿಂಗಾಗಿ ಇದು ಯಾವ ರಸ್ತೆ ಅಂತ ಗೊತ್ತಾಗ್ಲಿಲ್ಲ. ಈ ಗೇಟಿನ ಹತ್ರ ನಮಗೆ ಲೊಕೇಶನ್ ಸಿಗುತ್ತೆ. ಯಾವ್ದಪ್ಪ ಈ ಗೇಟು? ಯಾರ ಮನೆ ಗೇಟ್ ಅದು? ಬಹಳ ವಿಚಿತ್ರ ಐತಲ್ಲ ಅಂತ. ಆವಾಗ ಆ ಗೇಟ್ ಯಾವ ಕಾಂಪೌಂಡಿಗೆ ಅಟ್ಯಾಚ್ ಆಗಿದೆ ಅಂತ ನಿಮಗೆ ತೋರಿಸ್ತೇವೆ. ಬರ್ಡ್ ವ್ಯೂ ತೋರಿಸ್ರಿ, ಸ್ಯಾಟಲೈಟ್ ವ್ಯೂ. ಇದು ಏನಂತ ಹೇಳಿದ್ರೆ, ಆ ಗೇಟು ಪ್ರಕೃತಿ ಚಿಕಿತ್ಸಾಲಯದ ಹಿಂಬದಿಯ ಗೇಟ್. ಅದು ಬ್ಯಾಕ್ ಗೇಟ್ ಆಫ್ ನೇಚರ್ ಕ್ಯೂರ್ ಸೆಂಟರ್. ಇವ್ರದು ಪ್ರಕೃತಿ ಚಿಕಿತ್ಸಾಲಯದ ಬ್ಯಾಕ್ ಸೈಡ್ ಗೇಟ್. ಗೂಗಲ್ ವ್ಯೂ ಇದು. ಅಲ್ಲಿ ಶಿಫ್ಟ್ ಮಾಡಿದ್ದು, ಬಾಡಿ ಶಿಫ್ಟ್ ಇದೆ ಅಂತ ಹಿಂದ್ಗಡೆ ಗೇಟು, ಬ್ಯಾಕ್ ಗೇಟ್ ಅಂತ ಇದೆ ನೋಡಿ. ಬ್ಯಾಕ್ ಗೇಟ್ ಇಂತ್ರ ಅಲ್ಲಿ ಬರ್ತದೆ, ಅಲ್ಲಿಂತ್ರ ಮುಂದೆ ಅದು ಸ್ಟಾರ್ಟಿಂಗ್ ಸೌಜನ್ಯ ನಡ್ಕೊಂಡು ಹೋಗ್ಬೇಕಾದ್ರೆ ಗೇಟ್ ಎದುರುಗಡೆ 360 ಡಿಗ್ರಿ ಕ್ಯಾಮ್ರಾ ಅಂತ ತೋರಿಸಿದ್ದಿಲ್ಲ, ಅದು ಅಲ್ಲಿಂತ್ರ. ಅಂದ್ರೆ ನಾನು ಪೂರ್ತಿ ಇದು ಬರ್ಡ್ ವ್ಯೂ ತೋರಿಸ್ತಾ ಇದೀವಿ. ಅಂದ್ರೆ ಹಕ್ಕಿ ಪಕ್ಷಿ ನೋಟ ಗೂಗಲ್ ಅರ್ತ್ ಅಲ್ಲಿ ಯಾರಾದ್ರೂ ಮಾಡಬಹುದು. ಇದು ಪ್ರಕೃತಿ ಏನು ಗೇಟ್ ಇದೆಯಲ್ಲ, ಗೇಟ್ ಇಂದ ಸ್ವಲ್ಪ ಒಂದು 8-10 ಮೀಟರ್ ದೂರ ಹೋದ್ರೆ ಅಲ್ಲಿ ಒಂದು ಕಾಟೇಜು, ಮನೇನು ಏನೋ ಸಮಥಿಂಗ್ ಏನೋ ಇದೆ. ಅಲ್ಲಿ ಒಂದು ಕಟ್ಟಡ ಇದೆ, ಪೂರ್ತಿ ಸಾಕಷ್ಟು ಕಟ್ಟಡ ಇದೆ, ಅಲ್ಲಿದೆ. ಅದು ನಮಗೆ ತೋರಿಸ್ತಾ ಇತ್ತು. ಇನ್ನೊಂದು ಲೊಕೇಶನ್ ಕೂಡ ನಾವು ಹುಡ್ಕೊಂಡು ಹೋದ್ವಿ. ಎಲ್ಲಪ್ಪ ಅದು? ಈ ಕಾಂಪೌಂಡಿನ ಹತ್ರ ಹೋಗುತ್ತೆ ಅದು ಲೊಕೇಶನ್. ಅದು ನೇಮ್ ಪ್ಲೇಟ್ ತೋರಿಸ್ರಿ, ಯಾರ ಮನೆ ಅಂತ. ನೇಮ್ ಪ್ಲೇಟ್ ಇಂಚರ, ಮನೆ ಹೆಸರು ಇಂಚರ, ರವಿರಾಜ್ ಕೆಲ್ಲ, ಎನ್ ರವಿರಾಜ್ ಕೆಲ್ಲ. ಆ ಹಾಕಿದ ಲೊಕೇಶನ್ ಅಲ್ಲಿಗೆ ಬಂದು ನಿಂದಿರ್ತದೆ. ಡಿಸ್ಟೆನ್ಸ್ ತೋರಿಸಿ, ಎಲ್ಲಿಂದ ಆ ಧೀರಜ್ ಕೆಲ್ಲ ಮನೆಯಿಂದ ಪ್ರಕೃತಿ ಚಿಕಿತ್ಸಾಲಯದ ಬ್ಯಾಕ್ ಗೇಟ್ ಡಿಸ್ಟೆನ್ಸ್ ಎಷ್ಟು ಇರ್ಬೋದಪ್ಪ? ಒಂದು 20 ಕಿಲೋಮೀಟ್ರು, 10 ಕಿಲೋಮೀಟ್ರು, 5 ಕಿಲೋಮೀಟ್ರು? ಬರೀ 1.3 ಕಿಲೋಮೀಟರ್. ನಮ್ಮ ವೆಹಿಕಲ್ ಕ್ಯಾಮ್ರಾಮನ್ ಹೋಗ್ತಾನೆ ಪ್ರಕೃತಿ ಚಿಕಿತ್ಸಾಲಯದ ಬ್ಯಾಕ್ ಗೇಟ್ ಇಂದ ಅಲ್ಲಿ ಹೋಗಿ ಬರೀ 1.3 ಕಿಲೋಮೀಟರ್ಗೆ ಬರುವುದೇ ಗೂಗಲ್ ಮ್ಯಾಪ್, ಗೂಗಲ್ ಲೊಕೇಶನ್ ಅವ್ನು ಹಾಕಿದ್ದು, ಹುಡುಗ ಹಾಕಿದ್ದನ್ನ ನಾವು ಇಲ್ಲಿ ಮಾಡ್ತಾ ಇದೀವಿ. ಬೈ ರೋಡ್ ಹೋಗಿದ್ದಿದ್ದೆ, ಇದ್ರ ತೋರಿಸ್ತೀವಿ. ಈ ಮನೆಯಿಂದ ಆ ಬ್ಯಾಕ್ ಗೇಟ್ ಇದೆಯಲ್ಲ, ಬರೀ 1.3 ಕಿಲೋಮೀಟರ್ಗಳು ಮಾತ್ರ. ಇದು ಇರೋದು ಬರೀ 1.3 ಕಿಲೋಮೀಟರ್ ಮಾತ್ರ. ಇಲ್ಲಿ ಪ್ರಶ್ನೆ ಬರ್ತದೆ, ಆ ಗೇಟ್ ಯಾಕಪ್ಪ ಮುಚ್ಚಿದ್ರು ಅದನ್ನೀಗ? ಅವಾಗ ಓಪನ್ ಇತ್ತವು.
ಯಾವಾಗ ಈ ಸೌಜನ್ಯ ಘಟನೆ ಆಯಿತು ಅವಾಗಿಂತ್ರ ಇದನ್ನ ಗೇಟ್ ಹಾಕಿ ಬೀಗದ ಕೈ ಪೂರ್ತಿ ಹಾಕಿ ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಒಂದು 5-6 ಟೀನ್ಗಳನ್ನ ಇಟ್ಟಿದ್ರು. ಅವಾಗ ಯಾರಿಗೂ ಗೊತ್ತಾಗಬಾರ್ದು ಇದು ಅಂತ. ಯಾಕಪ್ಪ ಮುಚ್ಚಿಟ್ರಿ? ನಾನು ಬರೀ ಪ್ರಶ್ನೆ ಮಾಡ್ತಾ ಇದ್ದೀನಿ, ಇಲ್ಲಿ ಬರೀ ಪ್ರಶ್ನೆ ಮಾಡ್ತಾ ಇದ್ದೀನಿ, ಸಂಶಯನ ವ್ಯಕ್ತಪಡಿಸ್ತಾ ಇದ್ದೀನಿ. ದಟ್ ಈಸ್ ಮೈ ಫಂಡಮೆಂಟಲ್ ರೈಟ್, ನನ್ನ ಸಂವಿಧಾನಿಕ ಹಕ್ಕದು. ಯಾವಾಗ ತನಿಖೆ ಶುರು ಆಗುತ್ತೆ ಆ ಗೇಟನ್ನು ಪೂರ್ತಿ ಮುಚ್ಚಿಟ್ಬಿಡ್ತಾರೆ ಇವರು. ಯಾಕೆ? ಅದಾದ ನಂತರ ಆ ಏನೋ ಇದನ್ನಿತ್ತಲ್ಲ, ಏನೋ ಮಣ್ಣು ಸಂಕದು ಡೆಡ್ ಬಾಡಿ ಬಿದ್ದಂತ ಆ ಫ್ರಂಟ್ ಗೇಟ್ ಇಂತ್ರ ಬ್ಯಾಕ್ ಗೇಟ್ ಇಂತ್ರ ಫ್ರಂಟ್ ಗೇಟಿಗೆ ಎಷ್ಟು ಡಿಸ್ಟೆನ್ಸು? ಬರೀ 500 ಮೀಟರ್, ಜಸ್ಟ್ 400 to 500 ಮೀಟರ್ ಇದು ಸೆಕೆಂಡ್. ಇದು ಬ್ಯಾಕ್ ಗೇಟ್ ಟು ಫ್ರಂಟ್ ಗೇಟ್ ಬರೀ 400 ಮೀಟರ್ ಇದೆ. ಫ್ರಂಟ್ ಗೇಟ್ ಅಂದ್ರೆ ನಾವೆಲ್ಲರೂ ನೋಡಿದೀವಿ, ಅದನ್ನ ನೋಡಿದ್ರೆ ತಾನೆ, ಎಲ್ಲರೂ ನೋಡಿದೀವಿ ಅದನ್ನ. ಅದಾದ ನಂತರ ಆ ಫ್ರಂಟ್ ಗೇಟ್ ಇಂದ ಮಣ್ಣು ಸಂಕಕ್ಕೆ ಎಷ್ಟು ದೂರ? ಬರೀ 50 ಮೀಟರ್, ಜಸ್ಟ್ 50 ಮೀಟರ್ ಅಲ್ಲಿ ಸೌಜನ್ಯಾಳ ಡೆಡ್ ಬಾಡಿ ಬಿಡ್ತದೆ. ಈಗ ಪ್ರಶ್ನೆ ಬರ್ತದೆ, ಯಾಕೆ ನೀವು CC ಕ್ಯಾಮ್ರಾವನ್ನ ತೋರಿಸಲಿಲ್ಲ? ಅದಕ್ಕೆ ಉತ್ತರ ಇಲ್ಲಿ ಸಿಗ್ತದೆ. ಯಾಕೆ ಅಂತ ಹೇಳಿದ್ರೆ, ಈ ಬ್ಯಾಕ್ ಗೇಟ್ ಇಂದ ಹೋಗ್ತಾರಲ್ಲ, ಹೋಗಿ ಅಲ್ಲಿಂದಾನೆ ಒಂದು ವೆಹಿಕಲ್ ಅಡ್ಡಾಡ್ತಾ ಇರ್ತದೆ. ಅವನು ಹೇಳಿದ್ದು ಒಂದು 4 ವೀಲರ್, ಅದ್ರ ಜೊತೆಗೆ 2ರಿಂದ 3 ಬೈಕ್ಗಳು ಸಾಯಂಕಾಲ 4:30ಯಿಂದ ಬೆಳಿಗ್ಗೆ 5 ಗಂಟೆ ಮಟ್ಟ ಬೈಕ್ಗಳು ಓಡಾಡ್ತಾ ಇರ್ತಾವಲ್ಲಿ. ವಾಚ್ ಮಾಡ್ತಿರ್ತಾರೆ ಅವರು, ವಾಚ್ ಮಾಡ್ತಾ ಇರ್ತಾರೆ. ಅಂದ್ರೆ ಪ್ರಕೃತಿ ಚಿಕಿತ್ಸಾಲಯದ ಒಳಗಡೆ ಬಾಡಿನ ಅಲ್ಲಿ ತಗೊಂಡು ಹೋದ್ರು ಒಳಗಡೆ. ಅಲ್ಲಿಂದ ಎಲ್ಲಪ್ಪ ಶಿಫ್ಟ್ ಮಾಡಿದ್ರು? ಅದೊಂದು ಸಂಶಯ ಬರ್ತದಲ್ಲ. ಅಲ್ಲಿ ಆ ಸಮಯದಲ್ಲಿ ಯಾರಿದ್ರು? ಯಾವ ವ್ಯಕ್ತಿ ಪ್ರಕೃತಿ ಚಿಕಿತ್ಸಾಲಯದ ಒಳಗಡೆ ಇದ್ದ? ಅದು ನಮ್ಗೆ ಬೇಕಾದಂತ ಉತ್ತರ. ನಿಮ್ಮ ಹತ್ರ CC ಕ್ಯಾಮೆರಾ ಇದ್ರೆ ತೋರಿಸ್ಬಿಡ್ತಾ ಇದ್ರಿ ನೀವು, ತಗೊಳ್ಳಿ ಇದನ್ನ, ಇಷ್ಟು ವೆಹಿಕಲ್ ಬಂದಿದೆ, ಎಂಟ್ರಿ ಇದೆ, ಇಷ್ಟು ಹೋಗಿದೆ, CCTV ಫುಟೇಜ್ ತಗೊಳ್ಳಿ ಅಂತ. ರಸ್ತೆ ಮೇಲೆ ಯಾವ್ಯಾವ ವೆಹಿಕಲ್ ಇದೆ ಅದನ್ನು ತೋರಿಸ್ಬಿಡ್ತಾ ಇದ್ರಿ, ತೋರಿಸೇ ಇಲ್ಲ. ಹಿಂಗಾಗಿ ನಮ್ಗೆ ಸಂಶಯ ಕಾಡ್ತಾ ಇದೆ, ಪ್ರಕೃತಿ ಚಿಕಿತ್ಸಾಲಯದ ಅನುಮತಿ ಇತ್ತ? ಫಸ್ಟ್ ಅದ್ರ ಮುಖ್ಯಸ್ಥರು ಉತ್ತರ ಕೊಡ್ಬೇಕು, ನಮಗೆ ಒಂದು ಕೊಡಲ್ಲ, ಗೊತ್ತೈತೆ. ಇದನ್ನ ತಗೋಬೇಕಾಗಿದ್ದು ಯಾರು? CIDದವ್ರು ತಗೋಬೇಕಿತ್ತಾನೆ, ತಗೊಳ್ಳಿಲ್ಲ. ಮರು ತನಿಖೆ ಆದಾಗ ಇವೆಲ್ಲಾ ಪ್ರಕ್ರಿಯೆ ಪ್ರಾರಂಭ ಆಗಲಿ ಅಂತ ನಾವು ಇಷ್ಟೊಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ. ನಿಮ್ಮ ಮುಂದೆ ಇಟ್ಟಿದ್ದೀವಿ, ಪ್ರತಿಯೊಂದನ್ನು ನಿಮ್ಮ ಮುಂದೆನೆ ಇಟ್ಟಿದ್ದೀವಿ. ಆ ಒಳಗಡೆ ಹೋಗಿದ್ದು ಬಂದಿದ್ದು ಗೇಟಲ್ಲಿ ಸಂಪೂರ್ಣವಾಗಿ ಆ 360 ಡಿಗ್ರಿ ಕ್ಯಾಮ್ರಾದಲ್ಲೇ ಇತ್ತು. ಆದ್ರೆ ಅದನ್ನ ಯಾವುದು ಕೂಡ ತೋರಿಸಲ್ಲ. ಯಾವಾಗ ರಾತ್ರಿ ಅಂದ್ರೆ ಟೈಮಿಂಗ್ ಇದಕ್ಕೆ ಬರ್ತಾ ಇದ್ದೀನಿ ನಾನು, 4:30ಯಿಂದ 4:45 ಕಾಣೆ ಆಗ್ತಾಳೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ ತನಕ ಈಗ ನಾನೇನು ಲೊಕೇಶನ್ ತೋರಿಸಿದ್ದೀನಲ್ಲ, ಗೇಟು, ಬ್ಯಾಕ್ ಗೇಟು ಮತ್ತು ಈ ಮನೆ, ಅಲ್ಲಿ 2 ಸಾರಿ ವೆಹಿಕಲ್ಗಳು ನಿಂದುತ್ತೆ ಹೋಗುತ್ತೆ. 2 ಸಾರಿ ಆ ವೆಹಿಕಲ್ ಅವ್ನು ನೋಡಿದ, ನಾನು ಹುಡುಗ ನೋಡಿ ಮತ್ತೆ ಅವತ್ತು ಫೋಟೋ, ರಾತ್ರಿ ಫೋಟೋ ತೆಗಿಯಕ್ಕಾಗಲ್ಲ ಅಂತೇಳಿ ಬೆಳಗ್ಗೆ ನಸುಕಿನ ಮುಂಜಾವ ಒಬ್ಬನೇ ಹೋಗಿ ಫೋಟೋ ತಗೊಂಡು ಬಂದು ಇಟ್ಕೊಂಡಿದ್ದ ಅವನು. 10 ವರ್ಷ ಆದ ನಂತರ ಅದೆಲ್ಲ ಹೋಗಿತ್ತು ಫೋಟೋ, ಅದನ್ನ ಲ್ಯಾಬ್ರೋಟರಿ ಕೊಟ್ಟು ಇದು ಮಾಡಿ ಕ್ಲಿಯರ್ ಮಾಡಿಸಿ ಕಳಿಸಿದ್ದನ್ನ ಆ ಜಾಗೆ. ಅಂದ್ರೆ ಏನ್ ನಡೆದಿತ್ತಲ್ಲಿ? ಆ ಗೇಟ್ ಒಳಗಡೆ ಅಂತ ಯಾರು ಹೋಗಿದ್ರು? ಫ್ರಂಟ್ ಗೇಟ್ ಇಂದ ಬಾಡಿ ನೀವು ಎಲ್ಲಿ ತಗೊಂಡು ಹೋದ್ರಿ? ಅದನ್ನು ಹೇಳೋದು CCTV ಫುಟೇಜ್ ಹೇಳಬೇಕು, ಅದೇ ಇಲ್ಲ. ಇದು ನಮಗೆ ಕಾಡ್ತಾ ಇರುವಂತ ಪ್ರಶ್ನೆಗಳು. ನಾನಿಲ್ಲಿ ನಿಂತ್ಕೊಂಡು ಹೌದಪ್ಪ ಇವರೇ ಮಾಡಿಬಿಟ್ರು ಅಂತ ಹೇಳ್ತಾ ಇಲ್ಲ. ಹೇಳೋದು ಯಾರು? ನ್ಯಾಯಾಲಯ ಹೇಳಬೇಕದ್ನ, ಹೇಳ್ತಾನೆ ಇಲ್ಲ. ಪೂರ್ತಿಯಾಗಿ 11 ವರ್ಷದ ತನಕ ಏನ್ ಮಾಡಿದ್ರು? ಸಂತೋಷ್ ರಾವ್ ಒಬ್ಬನ್ನೇ ಇಟ್ಬಿಟ್ರು, ಒಬ್ಬ ನಿರಪರಾಧಿನ ಇಟ್ಟು ಇಷ್ಟ ಆಟ ಆಡಿದ್ರು. 11 ವರ್ಷದವರೆಗೆ ಆಟ ಆಡಿದ್ರು. ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕೋದು. ಅವಾಗ ಮಹೇಶ್ ಶೆಟ್ಟರ್ ಮೇಲೆ ಫಸ್ಟ್ ಅವ್ರು ಅಟೆಂಪ್ಟ್ ಆಗಿದ್ದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲೆ ಎನ್ಕೌಂಟರ್ ಮಾಡೋದಕ್ಕೆ. ಯಾಕಂದ್ರೆ ಸಭೆಗಳಾಗ್ತಿತ್ತು. ಕೊನೆಯದಾಗಿ ಒಂದು ಫುಟೇಜ್ ಹಾಕ್ತೇನೆ, ನಾನು ತೋರಿಸಿದ್ನಲ್ಲ ಇಲ್ಲಿ ಹ್ಯಾಂಗೆ ಎತ್ಕೊಂಡು ಹೋಗೋದಕ್ಕಾಗತ್ತೆ, ಸೌಜನ್ಯನ ಹ್ಯಾಂಗೆ ಬಿತ್ತಲು ಅನ್ನೋದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಆ ಜಾಗದಲ್ಲಿ ಸೌಜನ್ಯ ಯಾವ ರೀತಿ ಬಿತ್ತಲು.
ಈ ರೀತಿ ಮಾಡಿದ್ರೆ ಮಾತ್ರ ಬೀಳಕ್ ಸಾಧ್ಯ. ರಿಪೀಟ್ ಮಾಡಿ ಅದನ್ನ. ಹಾ, ಇದನ್ನ ತಗೊಂಡು ಹೋಗ್ತಾರೆ ಅದನ್ನ. ಆ ಫೋಟೋ ತೋರಿಸಿ. ಇದು ಫೋಟೋ ನೋಡಿ. ಇದು ಸೌಜನ್ಯ ಬಿದ್ದಂತ ಕೆಳಗಡೆ ಅಲ್ಲಿ ಸೌಜನ್ಯದ ಡೆಡ್ ಬಾಡಿ ಇದೆ. ಅಲ್ಲಿ ನಿಮ್ಗೆ ರೌಂಡ್ ಮಾರ್ಕ್ ಮಾಡಿದಲ್ಲಿ ಬಸ್ 2 ಬಸ್ ಕಾಣ್ತಾ ಇದೆ. ಇದನ್ನ ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಲ್ಲಿ ದಟ್ಟ ಕಾಡು ಇತ್ತಂತ ಹೇಳಿದ್ರೆ ಆ ಬಸ್ಗಳು ಕಾಣ್ತಾ ಇತ್ತ? ಸೌಜನ್ಯ ಡೆಡ್ ಬಾಡಿ ಅವಾಗ ತೆಗೆದಿದ್ದು, ನಾವು ತೆಗೆದಿದ್ದಲ್ಲ. ಅವಾಗಿನ ಫುಟೇಜಸ್ ನಾವು ಇವನು ತೋರ್ತಾ ಇದ್ದಲ್ಲ, ಅವಾಗಿನ ಸಂದರ್ಭದಲ್ಲಿನೇ. ಇಲ್ಲಿ ಡೆಡ್ ಬಾಡಿ ಬಿದ್ದಿದ್ದು ನಿಮ್ಗೆ ಕಾಣ್ತಾ ಇದೆ, ಅಲ್ಲಿ ಬಸ್ ಹೋಗ್ತಾ ಇದೆ. ಅಂದ್ರೆ ಎಲ್ಲಪ್ಪ ಕಾಡು? ಕಾಡು ಎಲ್ಲಿದೆ? ಕಾಡು ಇಲ್ವೇ ಇಲ್ಲ. ಇವರು ಸುಳ್ಳು ಒಂದು ಸಂತೋಷ್ ರಾವ್ನಂತ ಒಬ್ಬ ಅಮಾಯಕನ್ನ ತಂದಿಟ್ಬಿಟ್ಟಿದ್ದಾರೆ ಅಲ್ಲಿ. ಕಾಡೇ ಇಲ್ಲ. ಈ ಜಾಗದಿಂದ ಅಲ್ಲಿ ಬಸ್ ಹೋಗೋದು ಕಾಣ್ತಾ ಇದೆ. ಡೆಡ್ ಬಾಡಿ ಇಲ್ಲಿದೆ, ಅಲ್ಲಿ ಬಸ್ಗಳು ಹೋಗೋದು ಕಾಣ್ತಾ ಇದೆ. ನಾನು ನಿಮ್ಗೆ ತೋರಿಸಿದೆ ಯಾವ ರೀತಿ ಅಂದ್ರೆ, ಸೌಜನ್ಯ ಅಂದ್ರೆ ಯಾವುದೇ ಒಬ್ಬ ಹೆಣ್ಮಗಳನ್ನ ಎತ್ಕೊಂಡು ಹೋಗಕ್ ದಿಬ್ಬದಿಂದ ಇಳಿಯಕ್ಕಾಗಲ್ಲ. ಏನ್ ಮಾಡ್ತಾರೆ, ರಾತ್ರಿ ಹೊತ್ತು ಇವರು ಬೈಕಲ್ಲಿ ಓಡಾಡ್ತಿರ್ತಾರಲ್ಲ, ಅವರಿಗೆ ಭಯ ಶುರು ಆಗುತ್ತೆ. ರಾತ್ರಿ 10 ಗಂಟೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅವಾಗ ಜನ ಇದ್ದಾಗ ಬಾಡಿನ ಎಲ್ಲಿ ತಗೊಂಡು ಹೋಗೋದು ಅನ್ನೋದು ಗೊತ್ತಾಗಲ್ಲ. ಹಿಂಗಾಗಿ 3 ಕಡೆ ಶಿಫ್ಟ್ ಮಾಡ್ತಾರೆ. ನಾನು ಎಕ್ಸಾಂಪಲ್ ಕೊಟ್ಟನಲ್ಲ, ಒಂದು ಅಲ್ಲಿ ಪಿಲಿಯಾದಲ್ಲಿ, ಇನ್ನೊಂದು ಈ ರೆಸ್ಟೋರೆಂಟು, ಆ ನಂತರ ಇವ್ರ ಮನೆ, ಆ ನಂತರ ಈ ಚಿಕಿತ್ಸಾಲಯ. ನಮಗ್ ಬಂದಂತಹ ಮಾಹಿತಿ. ಕೊನೆಗೆ ಅವಳು ಶಿಫ್ಟ್ ಮಾಡಿದ್ದೇವ ಎಷ್ಟೊತ್ತಿಗೆ ಅಂತ ಹೇಳಿದ್ರೆ 2 ಗಂಟೆ ಅಂತ ಹೇಳ್ತಾರೆ ನಮಗೆ. 2 ಗಂಟೆಗೆ ಏನ್ ಮಾಡ್ತಾರೆ, ಡೆಡ್ ಬಾಡಿನ ಎಲ್ಲಿಂದ ತಗೊಂಡು ಹೋಗ್ತಾರೆ? ಮೇನ್ ಗೇಟ್ ಇಂತ್ರನೇ ತಗೊಂಡು ಹೋಗ್ತಾರೆ. ಮೇನ್ ಗೇಟ್ ಓಪನ್ ಆಗುತ್ತೆ, ಬರೀ 50 ಮೀಟರ್ದಲ್ಲಿ ಹೋಗಿ ಅಲ್ಲಿ ಅಗಳ ತೋರಿಸ ಆ ರೀತಿ ದೂಡ್ತಾರೆ ಅದನ್ನ. ಈಗ ನೀವು ಕೇಳಬಹುದು ನನಗೆ, ನೀವು ಹೇಳಿದ್ರೆ ಹೆಂಗ್ ನಂಬ? ನಾ 3ನೇ ವ್ಯಕ್ತಿ ಅಲ್ಲ, 12 ವರ್ಷ ಆದ ನಂತರ ಬಂದಿದ್ದೀನಿ. 12 ವರ್ಷ ಆದ ನಂತರ ಬಂದಿದ್ದೀನಿ. ನಾವು ಹೆಂಗ್ ನಂಬೋಣ ನಿನ್ನ? ಇದನ್ನ ಯಾರು ಹೇಳ್ಬೇಕು ಹೇಳಿ? ಯಾರು ಆ ಕೆಲಸವನ್ನ ಮಾಡಿದ್ದಾರೆ, ಅದರಲ್ಲಿ ಪ್ರತ್ಯಕ್ಷ ನೋಡಿದ್ದಾರೆ, ಅವ್ರು ಕರ್ಕೊಂಡು ಬರ್ಬೇಕು ತಾನೆ ನಾವು? ಆ ವ್ಯಕ್ತಿಯನ್ನೇ ಕರ್ಕೊಂಡು ಬಂದು ನಿಂತು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ಪ್ರಮಾಣ ಮಾಡ್ತೀನಿ ನಾನು, ಗಿರೀಶ್ ಮಟ್ಟಣ್ಣ ಅವರು. ಅವ್ರನ್ನೇ ಕರ್ಕೊಂಡು ಬರ್ತೀವಿ.